ಪಂಚಾಯತ್ ಕಕಮಾಲಿಯ ಸಾರ್ವಜನಿಕರಿಗೂ ಗ್ರಾಮ ಪಂಚಾಯತಿ ಕಕಮಾಲಿಯಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಪುಷ್ಪಾ ಮೇಡಮ್ ಅವರಿಗೂ, ಕಾರ್ಯದರ್ಶಿಯವರಾದ ಅನಿಲ್ ಸರ್ ಅವರಿಗೂ, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲರೂ ಎದ್ದು ನಿಂತು ನಾಡಗೀತೆಯಿಂದ ಗ್ರಾಮ ಸಭೆಯನ್ನು ವೇದಿಕೆ ಅಲಂಕರಿಸಿರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಇವತ್ತಿನ ಸಭೆಯ ಅಧ್ಯಕ್ಷತೆಯ ತಹಶೀಲ್ದಾರ್ಗಳನ್ನು ಅವರು ವಹಿಸಿಕೊಳ್ಬೇಕಾಗಿದೆ. ಅವರ ಪರವಾದಂಥ AS ಸರ್ ಅವರಿಗೆ ಹಾಗೂ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಅವರಿಗೆ, ನಮ್ಮ SDA ಮೇಡಮ್ ಅವರಿಗೆ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಊರಿನ ಎಲ್ಲರಿಗೂ ಮತ್ತೊಮ್ಮೆ ಈ ಸಭೆಗೆ ಸ್ವಾಗತಿಸುತ್ತಾ, ನಾವು ಸಾಮಾಜಿಕ ಪರಿಷತ್ನ ಗ್ರಾಮ ಸಭೆಯನ್ನು ಈ ಪಂಚಾಯತಿಗೆ ಹಮ್ಮಿಕೊಂಡಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಸಾಮಾಜಿಕ ಪರಿಷತ್ನಲ್ಲಿ 2 ಸ್ಕೀಮ್ಗಳನ್ನು ಒಳಪಡಿಸ್ತಾ ಇದ್ದೀವಿ. ಒಂದು ಮಹಾತ್ಮ ಗಾಂಧಿ ನರೇಗಾ ಮತ್ತು 15ನೇ ಹಣಕಾಸು 2 ಸ್ಕೀಮ್ಗಳನ್ನು ಸಾಮಾಜಿಕ ಪರಿಷತ್ನಿಂದ ಒಳಪಡಿಸಿ ಇವತ್ತು ಕೊನೆಯ ಘಟ್ಟವಾಗಿ ಸಭೆಯನ್ನು ಮಾಡಿ ನಾವು ನಿಮ್ಮನ್ನು ಖಂಡನೆ ಮಾಡ್ತಾ ಇದ್ದೀವಿ. ನಾವು ನರೇಗಾ ಅಂದ ತಕ್ಷಣ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಹಿಂದೆ ಎಲ್ಲ ನಾವು NMMS ಅಷ್ಟೇ ಮಾಡ್ತಾ ಇದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಬರೀ ಫೋಟೋ ಇಡ್ತಾ ಇದ್ವಿ. NMMS ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮುಂದೆ ಏಪ್ರಿಲ್ ನಾವೆಲ್ಲ ಮುಖಾನ ಕ್ಯಾಪ್ಚರ್ ಮಾಡುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸರ್ಕಾರ ಏನೆಲ್ಲ ಬದಲಾವಣೆ ಮಾಡಿಕೊಟ್ಟಿದೆ ಅದರಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ.
ನೀವೆಲ್ಲ ನೋಡ್ತಾ ಇರ್ಬೋದು, ಮೊದಲು ಹೌಸಿಂಗ್ ಏನೋ ಒಂದು ಕಡೆ ನಿಂತು GPS ಮಾಡ್ತಾ ಇದ್ವಿ. ಇವಾಗ ಹೊಸ ಹೌಸಿಂಗ್ ಹೆಂಗಿದೆ, 4 ಮೂಲೆಗಳಿಗೆ ಬಂದು GPS ಮಾಡಿದ್ರೆ ಸ್ಯಾಟಲೈಟ್ ಮೇಲೆ ಆಟೋಮೆಟಿಕ್ ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ ಅಂತ ಸ್ಕ್ಯಾಚ್ ಆಗುತ್ತೆ. ಈ ಥರ ಎಲ್ಲ ನೀವು ವೈಯಕ್ತಿಕ ಕಾಮಗಾರಿಗಳನ್ನ ಯಾವ ಗಂಗಾ ಶೆಡ್ ಆಯಿತು, ದ್ರಾಕ್ಷಿ, ದಾಳಿಂಬೆ, ಮಾವು, ಚಿಕ್ಕು ಏನು ಮಾಡ್ಕೊಂಡು ವೈಯಕ್ತಿಕ ಕಾಮಗಾರಿಗಳು ಅದು ಅದೇ ಥರನೇ ಬರುತ್ತೆ. ನಿಮ್ಮ ಒಂದು ಎಕರೆದಲ್ಲಿ ಮಾವು ನಿರ್ಮಾಣ ಅಂತಂದರೆ 4 ಕಡೆ ಬಂದು ಅದನ್ನು GPS ಮಾಡಬೇಕು. ಅದನ್ನು ಹಾಕೊಂಡು ಆಟೋಮೆಟಿಕ್ಕಾಗಿ ಸ್ಯಾಟಲೈಟಲ್ಲೇ ಕ್ಯಾಚ್ ಮಾಡಿ ಇಷ್ಟೇ ಗಿಡ ನಿಲ್ಲುತ್ತೆ ಅಂತ ಎಸ್ಟಿಮೇಟ್ ರೆಡಿ ಆಗುತ್ತೆ. ನೀವೊಂದು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಲ್ಲಿಂದ 100 ಮೀಟರ್ ಹೋಗಿ GPS ಅನ್ನು ವಾಪಸ್ ಮಾಡಿದ್ರೆ ಅದು ಕ್ಯಾಚ್ ಆಗುತ್ತೆ. ನೆಕ್ಸ್ಟ್ 100 ಮೀಟರ್ ಹೋಗಿ ಈ ಥರ ಎಲ್ಲ ಸರ್ಕಾರ ಬಹಳಷ್ಟು ಬದಲಾವಣೆ ತರ್ತಾ ಇದೆ. ಅದರ ಒಳಪಟ್ಟು ನಾವೆಲ್ಲರೂ ಕೆಲಸವನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೇ ವೈಯಕ್ತಿಕ ಕಾಮಗಾರಿಗಳನ್ನು ನೀವು ಕನಿಷ್ಠ 5 ವರ್ಷ ನಿರ್ವಹಣೆ ಮಾಡಿಕೊಳ್ತೇವೆ ಅಂತೇಳಿ ಒಂದು ಬಾಂಡನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಕೊಡಬೇಕು. ಯಾಕಂದರೆ ಒಂದು ಸರಿ ನಾವು ಗಂಗಾ ಶೆಡ್ ಆಯಿತು ಬೇರೆ ಬೇರೆ ಇಲಾಖೆ ಕಾಮಗಾರಿಗಳನ್ನು ತಗೊಂಡ್ರೆ ನೆಕ್ಸ್ಟ್ ವರ್ಷ ಅದು ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅದು ಕನಿಷ್ಠ 5 ವರ್ಷ ಅದನ್ನು ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ ಮತ್ತು ಉಪಯೋಗ ಮಾಡ್ತೀವಿ ಅಂತೇಳಿ ಬಾಂಡನ್ನು ಮಾಡಿ ಕೊಡಬೇಕಾಗುತ್ತೆ. ಅದೇ ಪ್ರಕಾರ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ಅದ್ರ ಜೊತೆಗೆ ನಮ್ಮ ನರೇಗಾದಲ್ಲಿ ಮುಂದೆ 2 ವರ್ಷದಿಂದ ಕಾಮಗಾರಿಗಳನ್ನು ತಗೊಂಡು ಅಮೌಂಟ್ ತಗೊಂಡು ಕೂಡ ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ. ಆದರೆ ಲಾಸ್ಟ್ ಇಯರ್ನಿಂದ ನಮ್ಮ CEO ಸರ್ ಆರ್ಡರ್ ಮಾಡಿದರೆ ಈ ವರ್ಷ ಕಾಮಗಾರಿಗಳನ್ನು ತಗೊಂಡಿರೋದ್ರೆ ಈ ವರ್ಷ ಅನುಮೋದನೆ ಆಗಿದೆ ಅಂದರೆ ಅದೇ ವರ್ಷ ಕಾಮಗಾರಿ ಅನುಮೋದನೆ ಆಗಬೇಕು. ಅದೇ ವರ್ಷ ಇಂಪ್ಲಿಮೆಂಟ್ ಮಾರ್ಚ್ 31ರವರೆಗೆ ಆ ಕಾಮಗಾರಿ ಇಂಪ್ಲಿಮೆಂಟ್ ಮಾಡಬೇಕು. ಸರ್ಕಾರದ ನಿಯಮ. ಒಂದು ವೇಳೆ ನಾವು ಬರೀ ಆನ್ಗೋಯಿಂಗ್ ಮಾಡಿಬಿಟ್ರೆ ಮಣ್ಣೊಂದು ನಮ್ಮ ಗೌರ್ಮೆಂಟ್ ಒಂದು ಆರ್ಡರ್ ಬಂದೆ ಅದು ಎಷ್ಟು ಪೇಮೆಂಟ್ ಆಗಿದೆ ಅದೆಲ್ಲ ಮೊತ್ತವನ್ನು ಮಾಡಿ ವಾಪಸ್ ಸರ್ಕಾರಕ್ಕೆ ತುಂಬಿ ಆ ಕಾಮಗಾರಿಯನ್ನು ಕ್ಲೋಸ್ ಮಾಡಬೇಕಂತಿದೆ. ಯಾಕಂದರೆ ಯಾವ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ ನಾವು ಅದನ್ನ ಇಮಿಡಿಯೇಟಾಗಿ ಆ್ಯಕ್ಚುಲಿ 1 ವರ್ಷದಲ್ಲಿ ಮುಗಿಸ್ಲೇಬೇಕಂತಿದೆ. ನಾವು ಇವಾಗ ಒಂದು ಸ್ಟಾರ್ಟ್ ಮಾಡಿ 2-3 ವರ್ಷ ಆಗಿತ್ತಂದರೆ ಅದನ್ನು ಎಲ್ಲ ಮೊತ್ತವನ್ನು ವಾಪಸ್ ಸರ್ಕಾರಕ್ಕೆ ಕಟ್ಟಿ ಆ ಕಾಮಗಾರಿ ಕ್ಲೋಸ್ ಮಾಡಬೇಕು ಸರ್ಕಾರನೇ ಘೋಷಣೆ ಮಾಡಿದೆ. ಆ ಥರ ಈಗ 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ಬರುವಂಥ ಅನುದಾನದಲ್ಲಿ ಒಟ್ಟಾರೆ 2 ಭಾಗನ ವಿಂಗಡಣೆ ಮಾಡ್ತಾರೆ. ಒಂದು ಅನಿರ್ಬಂಧಿತ ಮತ್ತು ಇನ್ನೊಂದು ನಿರ್ಬಂಧಿತ. ಅನಿರ್ಬಂಧಿತ ಯೋಜನೆಯಲ್ಲಿ ಬೀದಿ ದೀಪಗಳ ನಿರ್ವಹಣೆ, ಗ್ರಾಮ ಪಂಚಾಯತಿ ಇತರೆ ಖರ್ಚುಗಳು ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳನ್ನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ನಿರ್ಬಂಧ ಯೋಜನೆ ಕುಡಿ ನೀರು ಮತ್ತು ನೈರ್ಮಲ್ಯೀಕರಣಕ್ಕೆ ಸಂಬಂಧಿಸಿದಂತೆ ವೆಚ್ಚ ಮಾಡಲಿಕ್ಕೆ ಅವಕಾಶ ಇದೆ. ಕುಡಿ ನೀರಿನ ಪೈಪ್ಲೈನ್ ಮಾಡ್ಬೋದು, ಇತರ ಸಾಮಗ್ರಿ, ಬೋರ್ವೆಲ್ಲು, ಒಟ್ಟಾರೆ ಕುಡಿ ನೀರಿಗೆ ಸಂಬಂಧಿಸಿದಂತೆ ವೆಚ್ಚ ಮಾಡಲಿಕ್ಕೆ ಅವಕಾಶ ಇದೆ. ನೈರ್ಮಲ್ಯೀಕರಣಕ್ಕೆ ಸಂಬಂಧಿಸಿದಂತೆ ಟಿಶ್ಯೂ ಪೌಡರ್ ತೆಗೆದಾಗಿತ್ತು ಮತ್ತು ಗಟಾರಗಳ ಸಣ್ಣ ಗಟಾರಗಳ ನಿರ್ಮಾಣಕ್ಕೆ ವರ್ಕನ್ನು ಹಾಕ್ಬೋದು. ಈ ಥರ ಎಲ್ಲ ನೈರ್ಮಲ್ಯ ಸಂಬಂಧಿಸಿದಂತೆ ಮತ್ತು ಕಸ ವಿಲೇವಾರಿ ವಾಹನ ಸಿಬ್ಬಂದಿಗಳ ವೇತನ ಇವನ್ನೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ. ಅದ್ರದ್ದು ಪೆಟ್ರೋಲ್ ಮಾಡಿಸಿದ್ರೆ ಅವಕಾಶ ಇದೆಲ್ಲ ಮಾಡಲಿಕ್ಕೆ ಒಟ್ಟಾರೆ ಬಂದಂಥ ಅನುದಾನದಲ್ಲಿ 25% ಮೊತ್ತವನ್ನು SC ದವರಿಗೆ ಮೀಸಲಿರಿಸಬೇಕು. 5% ಅಷ್ಟು ಮೊತ್ತವನ್ನು ವಿಕಲಚೇತನರಿಗೆ ಮೀಸಲಿರಿಸಬೇಕಂದ್ರೆ ಸರ್ಕಾರದ ನಿಯಮ ಇದೆ. ಅದರ ಜೊತೆಗೆ ನಾವು 2013-14 ಹಿಡಿದು 2024-25ರಲ್ಲಿ ವಸೂಲಾತಿಗೆ ಮತ್ತು ಆಕ್ಷೇಪಣೆಗೆ ಹಾಕಿರುವ ಮೊತ್ತ 22 ಖಂಡಿಕೆಗಳನ್ನ ಇದನ್ನು ಮಾಡಿದೆ. ಇದನ್ನು 22 ಖಂಡಿಕೆಗಳಿಗೆ ಅನುಪಾಲನ ವರದಿಯನ್ನು ಕೊಟ್ಟಿದ್ದಾರೆ. ಅಡಾಕ್ ಮೀಟಿಂಗ್ದಲ್ಲಿ ಅವನ್ನ ಇತ್ಯರ್ಥಪಡಿಸ್ತಾರೆ. ಇವತ್ತು ನಿಮ್ಮ ಮುಂದೆ ನಾವು ಮಂಡನೆ ಮಾಡಿ ನೀವು ಅದನ್ನು ಇತ್ಯರ್ಥಪಡಿಸಂದ್ರೆ ಮಾಡ್ತೀವಿ. ಸರ್ಕಾರಿ ಕಟ್ಮರಿ ಗ್ರಾಮದ ಸರ್ಕಾರಿ ಪಶು ಆಸ್ಪತ್ರೆಯ ಮುಖ್ಯ ಗೇಟ್ನಿಂದ ದವಾಖಾನೆವರೆಗೆ ಪೇವರ್ಸ್ ಅಳವಡಿಸಿದ್ರಿ. ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅಂತೇಳಿ ನಾವು ಹಾಕಿದ್ವಿ. 4,27,305 ರೂಪಾಯಿ ಚೆಕ್ ಮೆಜರ್ಮೆಂಟ್ ಮಾಡಿಸಿ ತಾಲೂಕು ಅಡಾಕ್ ಮೀಟಿಂಗ್ಗೆ ಇದನ್ನು ಸಬ್ಮಿಟ್ ಮಾಡಿದರೆ ನಾವು ಕೂಡ ಅದನ್ನು ಇತ್ಯರ್ಥಪಡಿಸ್ತಾ ಇದ್ದೇವೆ. ಆಗ್ಬೋದಲ್ರಿ? ಸರ್ಕಾರಿ ಆಸ್ಪತ್ರೆ ಇದು 2 ಸರಿ ಬಂದಿದೆ. ಒಂದು ಈರಪ್ಪ ಶಿವಮಸಿ ತೋಟದಿಂದ ಕಲ್ಲಪ್ಪ ಕುಂದರೋಡು ಹೊಲದವರೆಗೆ ರಸ್ತೆ ಮಾಡುವುದ್ರಿ. ಚಂದ್ರಿ ಕಾಮಗಾರಿ ವೀಕ್ಷಣೆ ಮಾಡಿದಾಗ ಕಾಮಗಾರಿ ಆಗಿಲ್ಲ ಅಂತ ನಾವು ಇದು ಮಾಡಿದ್ವಿ. ನೆಕ್ಸ್ಟ್ ತಾಂತ್ರಿಕ ಸಂಯೋಜಕರು ಸರ್ ಬಂದು ವಿಸಿಟ್ ಮಾಡಿ ಕಾಮಗಾರಿ ನಿರ್ಮಾಣ ಮಾಡಿದ್ದು ಕಂಡ್ಕೊಂಡ ಮೇಲೆ ಈ ಪ್ರಕಾರ ನಾವು ಕೂಡ ಇತ್ಯರ್ಥಪಡಿಸ್ತಾರೆ. ಆಗಿದೆ ಅಲ್ರಿ ಕಾಮಗಾರಿ? ಈರಪ್ಪ ಶಿವಮಸಿ ತೋಟದಿಂದ ಕಲ್ಲಪ್ಪ ಕುಂದರೋಡು ಹಳೆ ವರ್ಕ್ ಇದೆ. ನಾವು ಅದನ್ನ ಅವ್ರು ರಿಕವರಿ ಇಟ್ಟಿದ್ರಿ. ನೆಕ್ಸ್ಟ್ ಒಂದು ಕಾಮಗಾರಿ ಮಾಡಿ ತೋರ್ಸ್ಕ ಸರ್ ಕಾಮಗಾರಿ ಆಗಿದ್ದು ಹೋಗಿ ಕೊಡ್ತಾರೆ. ಕೈ ಬಿಡ್ಬೋದಲ್ರಿ? ಹೇಳಿ ಸಾಹೇಬ್ರು ಬಂದಲ್ಲ
ರಾಮೇಶ್ವರ ಗುಡಿಯ ಸಮುದಾಯ ಭವನದ ಮುಂದೆ ಬಡಾವಣೆ ಅಭಿವೃದ್ಧಿಪಡಿಸಿದ್ರಿ. ಇದು ಕೂಡ ಕಾಮಗಾರಿ ಆಗಿಲ್ಲ ಅಂತ ನಾವು ಹಾಕಿದ್ವಿ. ಅದನ್ನು ನೆಕ್ಸ್ಟ್ ಅಭಿವೃದ್ಧಿಪಡಿಸಿ ವರದಿಯನ್ನು ಸಲ್ಲಿಸಿದ್ದಾರೆ. ಅದೊಂದು ಗುಡಿ ಐತೆ ನೋಡಿ ಲಾಸ್ಟ್ ಕಡೆ ಗರ್ಸದ ಅವಾಗ ಏನು ಹಾಕಿರ್ತಿಲ್ಲ, ಆಮೇಲೆ ಗರ್ಸ್ ಹಾಕಿ ಇದು ಮಾಡ್ಯಾರ ಅಂತ ಫೋಟೋ ಹಚ್ಕೊತಾರೆ ಹಾಕ್ಯಾರಲ್ರಿ. ಈ ಥರ ಸೇಮ್ 27 ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಆಗದೇ ಇರುವಂಥ ಕಾಮಗಾರಿಗಳನ್ನ ಭಾಳ ಇದ್ದಾವೆ. ಅವು ಇತ್ಯರ್ಥಪಡಿಸ್ಬೋದ್ರಿ. ಇನ್ನು 4 ಸೊಪ್ಪಿಟ್ಟು ಆಗಿಲ್ಲ ಅಂತ ನಾವು ಹಾಕಿದ್ವಿ. ಪುಷ್ಪಾ ಸಾಗರ್ ದುರ್ಗಣ್ಣವ್ರ ಮನೆಯ ಸೊಪ್ಪಿಟ್ರಿ, ಹಿರಣ್ಣ ಬಸರಗಿ ಇವ್ರ ಸೊಪ್ಪಿಟ್ರಿ, ಸುನಂದ ಶಿವಾನಂದ್ ಗೆಜ್ಜಿ, ರಾಜ್ಬಿ ಲವಕ್ಷ್ಮುಲಾ, ಚಿಕ್ಕಯ್ಯ ಕಾಂಬ್ಳೆ ಇವ್ರು ಸೊಪ್ಪಿಟ್ಟು ಆಗಿಲ್ಲ ಅಂತ ಹಾಕಿದ್ವಿ. 9,248 ರೂಪಾಯಿ. ಆ ಸೊಪ್ಪಿಟ್ಟನ್ನು ಪುನಃ ನಿರ್ಮಾಣ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ. ಫೋಟೋ ಹಾಕಿದ್ದಾರೆ. ಇವು ಆಗಿದಾವ. ಇವನು ಈ ಸಭೆಯಲ್ಲಿ ನಾವು ಇತ್ಯರ್ಥಪಡಿಸ್ತಾ ಇದ್ದೇವೆ. ಇನ್ನು ರಾಯಲ್ಟಿಯನ್ನು 2 ಕಟ್ಟಿದ್ದಾರೆ. ಕಟ್ಮಾರಿ ಗ್ರಾಮದ VPC 1257 ಸಮುದಾಯ ಭವನ ಫೇವರ್ಸ್ ಅಳವಡಿಸೋದ್ರಿ. ಇನ್ನು ರಾಯಲಿಂಗೇಶ್ವರ ಪ್ರವಾಸ ಮಂದಿರದ ಬಡಾವಣೆ 496 ಸರ್ಕಾರಕ್ಕೆ ವಾಪಸ್ ಕಟ್ಟಿದ್ದಾರೆ. ಅದನ್ನು ಕೂಡ ಇತ್ಯರ್ಥಪಡಿಸ್ತಾ ಇದ್ದೀವಿ. ಇದೆಷ್ಟು ಹಳೆ ಇದಕ್ಕೆ ಸಂಬಂಧಿಸಿದಂತ ಇದ್ರಿ. ಹೊಸದನ್ನು ಏನೆಲ್ಲ ಕಾಮಗಾರಿಗಳಿದೆ, ಎಷ್ಟೊಂದು ವರ್ಕ್ ಆಗಿದೆ ಅಂತ ಹೇಳಿದ್ರೆ 64 ವೈಯಕ್ತಿಕ ಕಾಮಗಾರಿಗಳು ಆಗಿದಾವೆ. ಮನೆ ಬಂತು, 11 ಸಮುದಾಯ ಕಾಮಗಾರಿಗಳಲ್ಲಿ ಆಗಿದಾವೆ. ಫಸ್ಟ್ ಸಮುದಾಯ ಕಾಮಗಾರಿಗಳನ್ನ ಓದಿರ್ತಂದ್ರೆ ಕಟ್ಮಾರಿ ಗ್ರಾಮದ ಹಿರಣ್ಣ ಚಂದೂರ್ ಮಲ್ಲಿಂದ ಮಾಣಿಚಿ ಕಾಂಬ್ಳೆ ಮಲ್ಲದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡಿದ್ರಿ. 72,592 ರೂಪಾಯಿ ಖರ್ಚಾಗಿದ್ದಾರೆ. ಕಟ್ಮಾರಿ ಗ್ರಾಮದ ತೆಲಸಂಗ್ ರಸ್ತೆಯಿಂದ ಅನ್ನಪ್ಪ ತಂಗಡಿ ಬಂದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡಿದ್ರಿ. 1,09,935 ರೂಪಾಯಿ ಖರ್ಚಾಗಿದ್ದಾರೆ. ಬನ್ನೂರು ರಸ್ತೆಯಿಂದ ರಾಮಗುರ್ಕಿ ಮಲದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡಿದ್ರಿ. 1,06,445 ರೂಪಾಯಿ ಆಗಿದಾವಲ್ರಿ ಕೆಲಸ. 3 ರಸ್ತೆ ಆಗ್ಯಾವ್ರಿ. ಉಳ್ಕಿದ್ದೆಲ್ಲ ಬಾಂದಾರು 4 ಎತ್ತದವ್ರಿ. ಶಿವರುದ್ರ ಕನ್ಮಡಿ ಇವರ ಹೊಲದ ಹತ್ತಿರ ಬಾಂದಾರು ಅಭಿವೃದ್ಧಿಪಡಿಸೋದ್ರಿ. 61,000 ಖರ್ಚಾಗಿ. ತೆಲಸಂಗ ರಸ್ತೆಯಿಂದ ಬನ್ನೂರು ರಸ್ತೆವರೆಗೆ ಕೆನಾಲ್ಗಳು ಎತ್ತೋದ್ರಿ. 5,82,482 ರೂಪಾಯಿ ಖರ್ಚಾಗಿದ್ರಿ. ದಾನಪ್ಪ ಇವರ ಹೊಲದ ಹತ್ತಿರ ಬಾಂದಾರು ಮನುಷ್ಯಗೊಳಿಸೋದ್ರಿ. 9,76,365 ರೂಪಾಯಿ ಖರ್ಚಾಗಿದ್ರಿ. ಗುರಪ್ಪ ದಳವಾಯಿ ಇವರ ಹೊಲದ ಹತ್ತಿರ ಬಾಂದಾರ ಎತ್ತೋದ್ರಿ. 8,91,236 ರೂಪಾಯಿ ಖರ್ಚಾಗಿದ್ರಿ. ಹೊಸಕೆರೆ ಅಭಿವೃದ್ಧಿಪಡಿಸೋದ್ರಿ. 1,61,700 ರೂಪಾಯಿ ಖರ್ಚಾಗಿದ್ರಿ. ಕಟ್ಮಾರಿ ಗ್ರಾಮದ ಕುಂಬಾರ ಇವರ ಹೊಲದ ಬಾಂದಾರ ಮನುಷ್ಯಗೊಳಿಸೋದ್ರಿ. 7,83,123 ರೂಪಾಯಿ ಖರ್ಚಾಗಿದ್ರಿ. ಭೀಮಪ್ಪ ಶಿಂದೂರ್ ಇವರ ಹೊಲದ ಹತ್ತಿರ ಬಾಂದಾರ ಎತ್ತೋದು 8,78,433 ರೂಪಾಯಿ ಖರ್ಚಾಗಿದ್ರಿ. ಕಟ್ಮಾರಿ ಗ್ರಾಮದ 2024-25 ಕುಲಕರ್ಣಿ ಇವರ ಹೊಲದ ಹತ್ತಿರ ಬಾಂದಾರ ಎತ್ತೋದ್ರಿ. 8,97,977 ರೂಪಾಯಿ ಖರ್ಚಾಗಿದೆ. ಇನ್ನು ತೋಟಗಾರಿಕೆ ಇಲಾಖೆಯಿಂದ 6 ಕಾಮಗಾರಿಗಳ ಅನುಷ್ಠಾನಗೊಂಡಿದೆ. ಅವು ದ್ರಾಕ್ಷಿಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ. ವಿಠಲ್ ಮಾಳಪ್ಪ ಬಣಗರ್ ಜಮೀನಿನಲ್ಲಿ ದ್ರಾಕ್ಷಿ ಅಭಿವೃದ್ಧಿಪಡಿಸೋದ್ರಿ. ಶ್ರೀಮತಿ ಪಾರ್ವತಿ ಕಿರಿಮಲ್ ಟಕ್ಕನವರ ಇವರ ದ್ರಾಕ್ಷಿ ಅಭಿವೃದ್ಧಿಪಡಿಸೋದ್ರಿ. ಶ್ರೀ ಮುಬಾರಕ್ ನಬಿ ಸಾಬ್ ಮುಜಾವರಿ, ಶ್ರೀಮತಿ ಭೀಮಣ್ಣ ವಿಠೋಬ ಮಾಡಿ, ಶ್ರೀ ಸುಲೇಮಾನ್ ನಬಿ ಸಾಬ್ ಮುಜಾವರಿ, ಶ್ರೀ ಶಿವಣ್ಣ ಅನಾಸಾಬ್ ಬಿರಾದರ್ ಇವರಿಗೆ 4,03,303 ರೂಪಾಯಿ ಖರ್ಚಾಗಿರ್ತದೆ ದ್ರಾಕ್ಷಿ ಇದ್ರೆ. ಇವೆಲ್ಲ ಕಾಮಗಾರಿಗಳಾಗಿದ್ದಾವೆ. ಇನ್ನು ಉಳಿದಿದ್ದು ಮನೆಗಳು ಮತ್ತು ದಂಗಶಾಲೆ ನಿರ್ಮಾಣ ಆಗಿದ್ದಾವೆ. ಮನೆಗಳಿಗೆ ರೊಕ್ಕ ಬರಂಗಿಲ್ಲದಾಗ ನಿಮ್ಮ ಇಲಾಖೆಯಿಂದ ಬಸವ ವಸತಿ ಬೇರೆ ಬೇರೆ ಇಲಾಖೆದು ಮನೆ ಇರ್ತಾವ್ರಿ. ಅದಕ್ಕೆ ನಮ್ಮಲ್ಲಿ 9 ಮ್ಯಾಂಡೇಟ್ಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಅಬ್ಜೆಕ್ಷನ್ ಹೇಳ್ರಿ. ಈಗ ಅವ್ರ ಹೆಸರು ಡಿವೈಡ್ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರ್ರಿ. ರೇಷನ್ ಕಾರ್ಡ್ ಆದ್ಮೇಲೆ ಅವರು
ಫಲಾನು ಡಿವೈಡ್ ಆಗಿರ್ತಾವ್ರಿ ಹೆಚ್ಚಿಗೆ ಡಿವೈಡ್ ಇತ್ತ ತಗೊಳ್ಬೋದು ಇವ್ರು ಜಾಸ್ತಿ ಮಾಡ್ರಿ ಅವ್ರ ಮಕ್ಕಳಿಗೆ ಜಾಸ್ತಿ ಬಿಟ್ಟು ಬರಂಗಿಲ್ಲ ಇನ್ನ ಅಧಿಕಾರ ಬಿಟ್ಟು ಕೆಲವೊಂದಷ್ಟು ನೋಡಿದ್ರೆ ಜಾಗ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕೆಲವೊಂದಷ್ಟು ನೋಡಿದ್ರೆ ಕಮ್ಮಿ ಹೇಳ್ತೀವಿ ದಾನಪ್ಪ ಇವರು ಹತ್ರ ಬಂಗಾರ ಉಳಿರ್ತದ್ರಿ ಪುರಪ್ಪ ತಳವಾಯಿ ಇವ್ರ ಹತ್ರ ಉಳಿರ್ತದ್ರಿ ಕುಂಬಾರಿ ಅವರ ಹತ್ರ ಉಳಿರ್ತದ ಇವ್ ಮೂರು ಕಾಮಗಾರಿಗಳನ್ನ ಚೆಕ್ ಮೆಜರ್ಮೆಂಟ್ ಮಾಡ್ಬೇಕಾಗಿತ್ತು ಚೆಕ್ ಮೆಜರ್ಮೆಂಟ್ ದೇಶ ಇದಿಷ್ಟು ಅಬ್ಜೆಕ್ಷನ್ ರೀ ಇಲ್ಲ ರಿಕವರಿ ಬಂದೈತಿ ಏನ್ ಕೇಳ್ರಿ ಒಂದ್ ನಿಮಿಷ ಮಹಾದೇವಿ ತಮ್ಮನ ಕಣ್ಮಡಿರಿ ತಮ್ಮನ ಹನುಮಂತ ಕಣ್ಮಡಿ ಭಾರತಿ ಹನುಮಂತ ಕಣ್ಮಡಿರಿ ಇವ್ರು ಒಂದೊಂದು ತಂದಲ್ರಿ ಅಂದ ಒಂದ ಮನೆ ಸದಾಶಿವ ಸಿದ್ದಪ್ಪ ಕಣ್ಮಡಿ ಮತ್ತು ಶೋಭಾ ಸದಾಶಿವ ಕಣ್ಮಡಿ ಸದಾಶಿವ ಶೋಭಾ ಸದಾಶಿವ ಸದಾಶಿವ ಸಿದ್ದಪ್ಪ ಕಣ್ಮಡಿ ಶೋಭಾ ಸದಾಶಿವ ಕಣ್ಮಡಿ ಇಲ್ಲಿ ಬಂದ್ರಿ ಆದ್ರ ಲಗ್ನ ಐತಾನೆ ಸದಾಶಿವ ನಮ್ದೇ ಬಟ್ ಒಂದ ಜವಾಬ್ದಾರ ಅವ್ರು ಗಣಾಂಕ ಗೊತ್ತಾಗುತ್ತಾ ಸದಾಶಿವ ಸಿದ್ದಪ್ಪ ಕಣ್ಮಡಿ ಶೋಭಾ ಸದಾಶಿವ ಕಣ್ಮಡಿ ಸದಾಶಿವ ಸಿದ್ದಪ್ಪ ಕನ್ನಡ ಏನಕ್ಕೆ ನಮ್ಮ ತೆಗೆದುಕೊಂಡೇವೆ ಶೋಭಾ ಸದಾಶಿವ ಕೃಷ್ಣ ಭೀಮಪ್ಪ ಕುಂಬಾರ್ರಿ ಭೀಮಪ್ಪ ಸಂಗಪ್ಪ ಕುಂಬಾರ ಕೃಷ್ಣ ಆಯ್ತಾವ ಭೀಮನ ಮಗ ರೀ ಹೌದಿಲ್ರಿ ಅಮ್ಮಕ್ಕ ಭೀಮಪ್ಪ ಕುಂಬಾರ್ರಿ ಭೀಮಪ್ಪ ಕುಂಬಾರ ಇಬ್ರು ಅಮ್ಮಕ್ಕ ಅದಾರ ನಮ್ಮ ಓಣ್ಯಾಗ ಹೋಗ್ಬೇಕಿ ಕುಂಬಾರ ಅಮ್ಮಕ್ಕ ಕೃಷ್ಣ ಭೀಮಪ್ಪ ಕುಂಬಾರ ಮತ್ತು ಭೀಮಪ್ಪ ಸಂಗಪ್ಪ ಮಕ್ಕಳ ತಾನೆ ವಾಪುರ ಮಗ ನಮ್ಮ ಊರಿನವರಲ್ರಿ ತೆಲಗಿರಿ ಕುಂಬಾರ ಇವ್ರು ಬಂದ ಅಮ್ಮಕ್ಕ ಬಿಡ ಕೆಳಗಿನ ಕೃಷ್ಣ ಭೀಮಪ್ಪ ಭೀಮಪ್ಪ ಸಂಗಪ್ಪ ಬಂದವರು 4,880 ತುಂಬ ಅವ್ರ ಮನೆ ಬೇರೆ ಕೃಷ್ಣ ಬಿಸ್ಕಿಟ್ ನೀ ಹೇಳುದಲ್ಲ ಇದನ್ನ ಅವ್ರು ಇಲ್ಲ ಅವ್ರು ಮದುವೆ ಆದ್ರೆ ರೇಷನ್ ಕಾರ್ಡ್ ಆಡಿದ್ರು ತೊಂಬ ಇದಿಷ್ಟು ನರೇಗ ಸಂಬಂಧ ಆಗ್ತದೆ ಮರ್ಯಾದೆ ಕಳ್ಸಕ್ರಿ
15ನೇ ಕೆಲಸದಾಗ 19 ಕಾಮಗಾರಿಗಳನ್ನು ಮಾಡ್ಯಾರ್ರಿ. ಕಾಮಗಾರಿ ಹೆಸರು ಏನಾಗಿದೆ? ಕಟ್ಮಾರಿ ಗ್ರಾಮದ ಹರ್ಜನಮನೆಯಲ್ಲಿ ಮಲ್ಲವನ ಕುಡಿಯುವ ಸಾರ್ವಜನಿಕ ಉಪಯೋಗಕ್ಕೆ ಪತ್ರಾಶಯ ನಿರ್ಮಾಣ ಮಾಡಿದ್ವಿ. ಮಲ್ಲವನ ಕುಡಿಗೆ ಲಕ್ಷ್ಮೀ ದೇವಸ್ಥಾನದ ಸಾರ್ವಜನಿಕ ಉಪಯೋಗಕ್ಕೆ ಪತ್ರಾಶಯ ನಿರ್ಮಾಣ ಮಾಡಿದ್ವಿ. ಉಗಮ್ ತೋಟದ ರಾಮೇಶ್ವರ ಗುಡಿ ಹತ್ತಿರ ಜಲಕುಂಭ ನಿರ್ಮಾಣ ಆಗೈತೆ. ಮುಕ್ತಾಬಾಯಿ ಮಾರುತಿ ಶಿಂದೆ ಹೊಲ ಹತ್ತಿರ ಜಲಕುಂಭರಿ ಐತ್ರಿ. ದತ್ತು ಅಂಗನವಾಡಿ ಕೇಂದ್ರ 2ಕ್ಕೆ ಮೆಟ್ರಿಕ್ ಪ್ಯಾಡ್ ಜೋಡಿಸೋದ್ರಿ. ಇಲ್ಲೊಂದು ಅಂಗನವಾಡಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವರ್ಗ ಕೋಣೆಗೆ ಮೆಟ್ರಿಕ್ ಪ್ಯಾಡ್ ಹಾಕುವುದ್ರಿ. ವಿಜಯ್ ಒಡೆಯರ್ ಹೊಲದ ಹತ್ತಿರ ಜಲಕುಂಭ ನಿರ್ಮಾಣ ಮಾಡೋದ್ರಿ. ರವಿ ಜಾಧವ್ ಹೊಲದ ಹತ್ತಿರ ಜಲಕುಂಭ ನಿರ್ಮಾಣ ಮಾಡೋದ್ರಿ. ಬಸಪ್ಪ ದಾಶಾಳ್ ಇವರ ಹೊಲದ ಹತ್ತಿರ ಜಲಕುಂಭ ನಿರ್ಮಾಣ ಮಾಡೋದ್ರಿ. ಮಹಾಬಲ್ ದ ಕೊರಗು ಇವರ ಹೊಲದ ಹತ್ತಿರ ಜಲಕುಂಭ ನಿರ್ಮಾಣ ಮಾಡೋದ್ರಿ. ಮುರುಗೇಶ್ ಸಿಂಧೂರ್ ಇವರ ಹೊಲದ ಹತ್ತಿರ ಜಲಕುಂಭ ನಿರ್ಮಾಣ ಮಾಡೋದ್ರಿ. ಸಂಗೊಂಡ ಸಿ ಕನ್ನಡ ಸೈಯದ್ ಮುಲ್ಲಾ ಮನೆಯಿಂದ ಶೇಖು ಕೆಂಪಾಡಿ ಮನೆಯವರೆಗೆ ಪೈಪ್ಲೈನ್ ನಿರ್ಮಾಣ ಮಾಡಿ. ಅಲ್ಲಯ್ಯ ಸಿ ಹಿರೇಮಠ ವಸತಿ ಇತರ ಜಲಕುಂಭ ನಿರ್ಮಾಣ ಮಾಡಿದ್ರಿ. ಪರಗೊಂಡ ಬಸ್ತರಿಗೆ ವಸತಿ ಇತರ ಜಲಕುಂಭ ನಿರ್ಮಾಣ ಮಾಡಿದ್ರಿ. ಸ್ಮಶಾನ ಕಟ್ಟಡಕ್ಕೆ ಮೇಲ್ಚಾವಣಿ ನೆಲಹಾಸು ಗಿಲಾವ್ ಮಾಡೋದು. ಕಲ್ಕನಿಯಲ್ಲಿ ಮಹಿಳೆಯರಾಗಿ ಶೌಚಾಲಯ ನಿರ್ಮಾಣ. ಎಸ್ಸಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಬಾವಿಗೆ ತಂತಿ ಜಾರಿಗೆ ಅಳವಡಿಸೋದು. ಸರ್ಕಾರಿ ದವಾಖಾನೆ ಹತ್ತಿರ ಮೂರ್ತಿ ನಿರ್ಮಾಣ ಮಾಡೋದು. ಇವಿಷ್ಟು ಕಾಮಗಾರಿಗಳನ್ನ ಈ ಪಂಚಾಯತಿ 19 ಕಾಮಗಾರಿ ಮಾಡಿದ್ರೆ ಉಳಿದ ಬಾಕಿ ಅಂತ ಕುಡಿಯುವ ನೀರು ಗ್ರಂಥಾಲಯ ವೆಚ್ಚ ಮಾಡಿದ್ದಾರೆ. ಇದ್ರೊಳಗೆ 2 ರಿಕ್ವೆಸ್ಟ್ ಅವ ಬಸಪ್ಪ ದಾಶಾಳಿ ಅವರ ಹೊಲದ ಜಲಕುಂಭ ನಿರ್ಮಾಣ ಮಾಡಿದ್ರಿ. ಪೈಪ್ಲೈನ್ ಮಾಡೋದಕ್ಕೈತು ಪೈಪ್ಲೈನ್ ಮಾಡಿದ್ರಿ. ಹಾಗೆ ಜಗ್ಟೂರ್ ಹಿಂದ್ಗಡೆ ಐತೆ ನೋಡಿ. ಹಾಂ ಇದು ಪೈಪ್ಲೈನ್ ಮಾಡೋದಕ್ಕೈತ್ರಿ ಮಾಡಿದ್ರಿ. ನೆಕ್ಸ್ಟ್ ಇನ್ನೊಂದ್ರಿ ಮುರುಗೇಶ್ ಸಿಂಧೂರ್ ಇವರ ಹೊಲದ ಜಲಕುಂಭರಿ ಇದಕ್ಕೂ ಪೈಪ್ಲೈನ್ ಐತೆ. ಪೈಪ್ಲೈನ್ ಮೊತ್ತವನ್ನು ರಿಕವರಿ ಆಗ್ತಾ ಇತ್ತು. ಕಡಿಮೆ ಬರೋದ್ರಿಂದ 3,794 ಇನ್ನು ಮುಂದೆ ನೀವು ಮುಂದೆ ಜಲಕುಂಭ ಮಾಡ್ತಿರ್ತಿಲ್ಲ ನನಗೆ ಅವ್ರ ಕಡೆಯಿಂದ ಒಂದು ಬಾಂಡ್ ಕೊಡ್ರಿ. ಈ ಜಲಕುಂಭ ಈ ಸಾರ್ವಜನಿಕ ಉಪಯೋಗಕ್ಕಾಗಿ ಈ ಜಲಕುಂಭ ಉಪಯೋಗಿಸಕ್ಕೆ ನಮ್ದು ಯಾವ್ದು ಇದಿಷ್ಟು ಸಂಬಂಧಿಸಿದ ಹಾ ಅದ ಹಿಂಗ ರೋಡ್ ಐತೆ. ರೋಡ್ ಹೆಚ್ಚಿನ ಆ ದಾಶಾಳ ಬಸಪ್ಪ ಅವ್ರದ್ದು ಐತಲ್ರಿ ಕೃಷಿ ಹೊಂಡ ಹತ್ರ ಅವ್ರು ಬಂದಂತೆ ಆಶೆ ಹಿಂಗಾಶ್ ಮ್ಯಾಲಡ್ ಹೋದಾಗ ಒಂದು ರೋಡ್ ಐತೆ. ಇದಕ್ಕೆ ಸಂಬಂಧಿಸಿದ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. 15 ಕಾಸಕ್ಕೆ ಇನ್ನು ಮುಂದೆ ನೀವು ಇನ್ನು ಮುಂದೆ ಜೆಜೆಎಂ ಸ್ಟಾರ್ಟ್ ಆಗದ್ರಿ. ಅದು ಸ್ಟಾರ್ಟ್ ಆದ್ರೆ ಎಲ್ಲ ಕಡೆ ನೀರ ಬರ್ತೈತಿ. ನೀರು ಬಂತಂದ್ರೆ ಜಲಕುಂಭಕ್ಕೆ ಅವಕಾಶ ಕೊಡಾಗಿ ಜಲಕುಂಭ ಬಂದ್ ಮಾಡ್ತಾರೆ. ನಿಮ್ಮ 15 ಕಾಸು ಜಲಕುಂಭ ಬಂದ್ ಆಗ್ತಾವು. ಅದು ನಿಮ್ಮ ಊರಿಗೆ ಯಾಕೋ 19 ಜಲಕುಂಭ ಕೊಟ್ಟಾರ. ಇದ್ರ ಯಾವ್ದು ಪಂಚಾಯತಿ ಕೊಟ್ಟರು ವಾಲೆ ಸರ್ ಮೋಸ್ಟ್ಲಿ ನಿಮ್ಮ ಊರವರಂತೆ ಕೊಟ್ಟಿರೋ ಅಷ್ಟೇ. ಯಾವ್ದು ಊರು ಕೊಟ್ಟಿದ್ರು ಅವ್ರು ಬರ್ತಾರೆ. ಅವ್ರು ತಿಂದು ಬರ್ತಾರೆ. ಅದಂತೆ ಅದ್ರ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಮುಂದಿನ ವರ್ಷ. ಅದಕ್ಕೆಲ್ಲ ನೀರು ಬೆಳೀತಿದ್ದ ಅವ್ರು ಹ್ಯಾಂಡರ್ ತಗೋತಾರೆ. ಹ್ಯಾಂಡರ್ ತಗೊಳ್ಬೇಕಾದ್ರೆ ಚೆಕ್ ಮಾಡಿ ತಗೋತಾರೆ. ಆದ್ರೂ
ಆಗ ಜೆಜೆ ಅಂತ ಒಂದು ಹೇಳಿದ್ರೆ ಪೂರ್ಣ ಎಲ್ಲ ಚೆಕ್ ಮಾಡಿದ ನಂತರ ಅವ್ರಿಗೆ ಇದನ್ನ ಒಂದ್ ನಿಮಿಷ ಜೆ ಒಂದು ಹ್ಯಾಂಡಲ್ ಕೊಡ್ಬೇಕಾದ್ರೆ ನಿಮ್ಮ ವಿಡಿಯೋರಿಗೆ ಅದನ್ನೆಲ್ಲ ಕರ್ಕೊಂಡೋಗಿ ಎಲ್ಲೇ ನೀವು ತೋರಿಸಿ ಹ್ಯಾಂಡಲ್ ಇನ್ನೂ ಹ್ಯಾಂಡಲ್ ಆಗಿರ್ಲಿ ಆಗಿಲ್ಲ. ಮೋಸ್ಟ್ಲಿ ಮುಂದಿನ ವರ್ಷ ಹ್ಯಾಂಡಲ್ ಆಗುತ್ತೆ ಯಾಕೆ ಕಂಪ್ಲೀಟ್ ಆಗಿರೋ ಜೆ ಇದು ಯಾವಾಗ ಆಗಂದ್ರೆ ಆಗಾದ್ರಿ ಶಿಕ್ಷಣ ತಗಂದ್ರೆ ಆಗಾದ್ರೆ ಈಗ ಸದ್ಯ ಆಗಿರೋದು ಅಗದಿ ಸಣ್ಣ ಅಂದ್ರೆ ಜಲ್ದಿ ಸಣ್ಣ ಐತೆ ಏನು ಉಪಯೋಗ ಇಲ್ಲ. ನೀವು ಹಾಕಿಬೇಕು ಏನ್ ನಾವು ಮಾಡ್ಲಾಕ ಟೀಕೆ ಟೀಕೆ ಅವಾಗ ಖರ್ಚು ಮಾಡಿ ಖರ್ಚು ಮಾಡೋಣ ಹಂಗೆ ಮಾಡೋರು ಮಾಡಿ ಟಿಪಿ ಮತ್ತೆ ಇವ್ರು ನಮಗೆ ಕರೆಕ್ಟ್ ಯೋಗಿದ್ರೆ ಇರೋದು ಮಾಡ್ತೇನೆ ಟಿಪಿ ಬೇಡ ಯಾವ್ದು ಬೇಡದಿ ಅವಾಗ ನೀಟಿದ್ರೆ ಬೈಕ್ ಕಾಲಿಲ್ಲ ಬರ್ತೈತಿ ನಾವು ಇದ್ರಲ್ಲಿ ಯಾರಿದೆ ಸಂಪೂರ್ಣ ಬರೀ ಕಾಲ್ ತಿನ್ನೇ ಕಳ್ಸೋರು ಬೇರೆ ಬಂದ ಕಾಲ್ ಯಾರು ಎಲ್ಲ ಹೋಗ್ತೈತಿ ಇಲ್ಲಪ್ಪ ಹಾಗೆಲ್ಲ ಹೋಗ್ತೈತಿ ಕಾಲ್ ಬಿಡೋದಲ್ಲೇ ಹಂಗ ಚಪ್ಪಲ್ ಅದ ಬ್ರೇಕ್ ಚೋಡಾದ ಮೇಲೆ ವಿಜಯಪುರ ನಮ್ಗೊಂದು ರೇಷನ್ ಕಾರ್ಡ್ ಇಲ್ಲ ನೋಡಿ ಯಾರು ಗೌರ್ಮೆಂಟ್ ಅದೇ ಒಂದೇ ಗಪ್ಪ ಎಸಿ ಕಾಸ್ಟ್ ಮತ್ತೆ ಅವರಲ್ಲ ಈಗ ಯಾರು ನೋಡುದು ತಾವು ತೊಗೊಂಡ್ಬಿಡ್ತಾರೆ ಯಾರು ಇಲ್ಲೂ ಮಾಡ್ತಿದ್ರೆ ಎಲ್ಲ ಕಡೆ ಬಾಯ್ ಸತ್ತವ್ರು ಅವ್ರು ಹೆಂಗೆ ಮಾಡ್ತಾರೆ ಸಂಘ ಅಂತ ಯಾರು ಇದ್ರೆ ಎಲ್ಲ ರಾಷ್ಟ್ರೀಯ ಕ್ಲಾಸ್ ಇಲ್ಲಿಯವರೆಗೂ 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳ ಪರವಾಗಿ ಬಂದಿರತಕ್ಕಂತಹ ಡಾಲ್ಪಿ ಸರ್ ಅವರು ಹಾಗೂ ಸಾಮಾಜಿಕ ತಾಲೂಕಾ ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯತಿ